ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಿರಿಗನ್ನಡಂ ಗೆಲ್ಗೆ ಶ್ರೀಗಂಧದ ನಾಡಿನ ಗತ ವೈಭವ ಸಾರುವ ವೈಭವಶಾಲಿ ನೃತ್ಯ ರೂಪಕ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ನಟ ಶ್ರೀನಾಥ್, ಅಧ್ಯಕ್ಷೆ ಎಂಎಸ್ ಶಾಂತಲಾ, ಕಾರ್ಯದರ್ಶಿ ಪರಿಮಳ ಎಸ್, ಗಾಯಕಿ ಲಕ್ಷ್ಮೀ ನಾಗರಾಜ್ ರವರು ದೀಪ ಪ್ರಜ್ವಲನೆಯನ್ನು ಮಾಡಿ ಉದ್ಘಾಟಿಸಿದರು. ಅಧ್ಯಕ್ಷೆ ಶಾಂತಲಾ ಮಾತನಾಡಿ, ನಮ್ಮ ಸಂಸ್ಥೆ 2014ರಲ್ಲಿ ಸ್ಥಾಪನೆಯಾಗಿ ನೂರಾರು ಕಿರಿಯ ಹಿರಿಯರಿಗೆ ನೃತ್ಯ ತರಬೇತಿಯನ್ನು ನೀಡ್ತಾ ಇದೆ. ಕಲೆ ಮತ್ತು ಸಂಸ್ಕೃತಿಯ ಉಳಿವಿಗೆ ನಾವು ಶ್ರಮಿಸ್ತಾ ಇದ್ದೇವೆ. ಸಿರಿಗನ್ನಡಂ ಗೆಲ್ಗೆ ನೃತ್ಯ ರೂಪಕದ ಸಾಹಿತ್ಯವನ್ನ ಖ್ಯಾತ ಚಿತ್ರ ಸಾಹಿತಿ ಸಿವಿ ಶಿವಶಂಕರ್ ಅವರು ರಚಿಸಿದ್ದಾರೆ. 2 ಗಂಟೆಗಳ ನೃತ್ಯ ರೂಪಕದಲ್ಲಿ ನೂರಾರು ಕಲಾವಿದರು ಪಾಲ್ಗೊಂಡಿದ್ದು, ಮಯೂರ ವರ್ಮ, ಬಾಹುಬಲಿ, ನಾಡಪ್ರಭು ಕೆಂಪೇಗೌಡ, ಮೈಸೂರು ಮಹಾರಾಜರು, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ಇತಿಹಾಸ ಪುಟಗಳನ್ನು ವೇದಿಕೆಯಲ್ಲಿ ಜೀವಂತಗೊಳಿಸಲಾಗಿದೆ ಅಂತ ಹೇಳಿ ತಿಳಿಸಿದರು. ನಮ್ಮ ಸಂಸ್ಥೆ ಪ್ರಾರಂಭವಾಗಿ 2013ರಲ್ಲಿ ನೃತ್ಯ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ನೃತ್ಯ ಸಂಗೀತ 2014ರಲ್ಲಿ ಶಿವಲೀಲಾ ಕಲ್ಚರಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತಿನವರೆಗೂ ನಮ್ಮಲ್ಲಿ ಕಲಾವಿದರು ಒಂದು 100 ಕಲಾವಿದರಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಮಕ್ಕಳು ಕೂಡ ಒಂದು 60-70 ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಸಂಗೀತವನ್ನು ತರಬೇತಿ ಕೊಡ್ತಾ ಇದ್ದೀವಿ. ಅನೇಕ ಯೋಜನೆಗಳನ್ನು ಕೂಡ ನಾವೆಲ್ಲ ಹಾಕ್ಕೊಂಡಿದ್ದೀವಿ. ನೃತ್ಯ ರೂಪಕಗಳನ್ನು ನಾವು ಕೊಟ್ಟಿದ್ದೀವಿ. ಅದು ಒಂದು ಹಿಸ್ಟಾರಿಕಲ್ ಆಗಿರ್ಬೋದು, ಜೈ ಜಗನ್ಮಾತೆ, ಆಮೇಲೆ ಜಾನಪದ ಕೂಡ ನಾವು ಬಹಳ ಮಹತ್ವವನ್ನು ಕೊಟ್ಟು ಜಾನಪದ ಶೈಲಿನಲ್ಲಿ ಒಳ್ಳೊಳ್ಳೆಯ ವಿದ್ವಾಂಸರ ಸಂಗೀತ ನಿರ್ದೇಶಕರಿಂದ ನಾವು ಸಂಗೀತ ನಿರ್ದೇಶನವನ್ನು ನಾವು ತೆಗೆದುಕೊಂಡು ಅದು ಪುಣ್ಯಕೋಟಿಯನ್ನು ಜಾನಪದ ಶೈಲಿನಲ್ಲಿ ಮಾಡಿದ್ದೀವಿ. ನೃತ್ಯ ಭಾರತ್ ಮಾಡಿದ್ದೀವಿ, ಶ್ರೀರಾಮ ಚರಣಂ ಮಾಡಿದ್ದೀವಿ, ಪ್ರಕೃತಿ ಅಂತ ಪಂಚಭೂತಗಳನ್ನು ಆಧರಿಸಿ ಅದು ನೃತ್ಯ ರೂಪಕವನ್ನು ಮಾಡಿದ್ದೀವಿ. ಅನೇಕ ನೃತ್ಯ ರೂಪಗಳನ್ನು ನಾವು ಅಭಿಮಾನಿಗಳಿಗೆ ಕೊಡ್ತಾ, ಅಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ನಾಡು ಬೆಳಿಬೇಕು, ನಮ್ಮ ಕಲೆ ಯಾವ ರೀತಿಯಿಂದ ಧಕ್ಕೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಮ್ಮ ಪ್ರಯತ್ನ ಸಂಸ್ಥೆಯಿಂದ ಪ್ರಯತ್ನ ನಾವಾಗಲಿ, ನಮ್ಮ ಕಾರ್ಯದರ್ಶಿ ಶ್ರೀಮತಿ ಪರಿಮಳ ಸುಬೋಧ್ ಅವರಾಗಲಿ, ನಮ್ಮ ಕಲಾವಿದರಾಗಲಿ ತುಂಬ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಈ ವರ್ಷ ಒಂದು ಹೊಸದು ಸಿರಿಗನ್ನಡಂ ಗೆಲ್ಗೆ ನನ್ನ ಬಹಳ ದಿನದ ಕನಸು. ನಾನು ಬೆಳಗಾಂ ಜಿಲ್ಲೆಯವಳು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗಲೂ ಹೆಮ್ಮೆ ಪಡ್ತಾನೆ ನಮ್ಮ ಜಿಲ್ಲೆಯವಳು ಅಂತ. ನಮ್ಮದು ಮುಳುಗಡೆ ಪ್ರದೇಶ, ಹಳ್ಳಿ ಎಲ್ಲ ಹಿಡ್ಕಲ್ ಡ್ಯಾಮ್ ಪ್ರಾಜೆಕ್ಟಲ್ಲಿ ಹೋಯಿತು. ಬೆಳಗಾಮಿಂದ ನಾವು ಬೆಂಗಳೂರಿಗೆ ಬಂದು ಈ ಕಲಾವೃತ್ತಿಯನ್ನು ಪ್ರಾರಂಭಿಸಿ ಪ್ರಭಾತ್ ಕಲಾವಿದರ ಸಂಸ್ಥೆಯಲ್ಲಿ ನಿರಂತರವಾಗಿ ನಾನು 35 ವರ್ಷವನ್ನು ಕಲಾ ಸೇವೆಯನ್ನು ಮಾಡಿದ್ದೀನಿ. ಅವರ ಕುಟುಂಬದಲ್ಲಿ ಗೋಪಿನಾಥ ದಾಸರ ಒಂದು 10 ಮಗಳಾಗಿ ನಾನು ಅವರ ಸಂಸ್ಥೆಗೂ ಕೂಡ ಸೇವೆಯನ್ನು ಮಾಡಿದ್ದೀನಿ. ಅವರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ ನಮ್ಮದೇ ಆದ ಒಂದು ಸಂಸ್ಥೆ, ಒಂದು 10 ವರ್ಷದಿಂದ ನಮ್ಮ ಸಂಸ್ಥೆ ಒಂದು ಪ್ರಾರಂಭ ಮಾಡಿದ್ದೀವಿ, ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ. ಸಿರಿಗನ್ನಡಂ ಗೆಲ್ಗೆ ಇದನ್ನು ಚಿಕ್ಕ ವಯಸ್ಸಿನಲ್ಲೂ ನನಗೆ ಕನ್ನಡದ ಬಗ್ಗೆ ನಂಗೆ ತುಂಬ ಅಭಿಮಾನ, ನನಗೆ ಮಾಡಬೇಕು ಅಂತ 10 ವರ್ಷದಿಂದ ನಮ್ಮ ಪ್ರಯತ್ನ. ಸಿ ವಿ ಶಿವಶಂಕರ್ ಗೊತ್ತಿರಬೇಕು ನಿಮಗೆ. ಸಿ ವಿ ಶಿವಶಂಕರ್, ದಿವಂಗತ ಸಿ ವಿ ಶಿವಶಂಕರ್ ಅವ್ರ ಹತ್ರ ನಾನು ಇವಳು ಹೋಗಿ ಹೇಳಿದಾಗ, ನಮಗೆ ಅಪ್ಪಾಜಿ ನಮ್ಗೆ ಈ ಥರ, ನಮ್ಮ ತಂದೆಯ ಸ್ನೇಹಿತರವರು, ಈ ಥರ ನಾವು ಮಾಡಬೇಕು ಅಂತ ಇದ್ದೀವಿ, ಕನ್ನಡದ ಬಗ್ಗೆ ಇತಿಹಾಸದ ಬಗ್ಗೆ. ತುಂಬ ಖುಷಿಪಟ್ಟರು. ಅವ್ರಿಗೆ ಮೊದಲೇ ಕನ್ನಡದ ಅಭಿಮಾನಿ ಬಿಡಲೇ ಇಲ್ಲ. ನಮ್ಮಿಬ್ಬರನ್ನ ಕೂಡಿಸ್ಬಿಟ್ಟು ಏನು ಬೇಕು ನಿಮಗೆ, ಇಲ್ಲ ಪೂರ್ತಿ ಸಾಹಿತ್ಯ ಬೇಕು ನಮಗೆ, ಎಷ್ಟೋ ನಾವು ತಿಳ್ಕೊಂಡಿದ್ದೀವಿ, ಎಷ್ಟೋ ನಾವು ಇನ್ನೂ ತಿಳ್ಕೊಬೇಕಾಗಿದೆ, ಅದನ್ನು ಜನಗಳಿಗೆ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು, ಅಭಿಮಾನಿಗಳಿಗೆ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವರು ಒಪ್ಪಿಕೊಂಡು ನಮಗೆ ಈ ಒಂದು ಸಿರಿಗನ್ನಡಂ ಗೆಲ್ಗೆ ಅನ್ನೋದು ಒಂದು ಸಾಹಿತ್ಯವನ್ನು ಬರೆದು ಕೊಟ್ಟರು. ಮಧ್ಯದಲ್ಲಿ ಸ್ವಲ್ಪ ನಮಗೆ ನಿಮ್ಗೆ ಗೊತ್ತಿರೋ ಹಾಗೆ ಕೋವಿಡ್ ಬಂತು, ಇದೆಲ್ಲ ಆಯಿತು. ಅವ್ರ ಪಾಪ ನಮ್ಮನ್ನೆಲ್ಲ ಅಗಲ್ಬಿಟ್ರು. ಆಮೇಲೆ ನಾವು ರುದ್ರಮೂರ್ತಿ ಶಾಸ್ತ್ರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಈ ಥರ ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ ಅವರು ಅದನ್ನು ಮುಂದುವರಿಸಿ ನಮಗೆ ಇದನ್ನು ಮಯೂರವರ್ಮನಿಂದ ಹಿಡಿದು ಅಪ್ ಟು ಮೈಸೂರುವರೆಗೂ ಇತಿಹಾಸ, ಅದು ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ, ಹರ್ಷವರ್ಧನ, ಭರತ ಬಾಹುಬಲಿ, ಕದಂಬರ ಮಯೂರವರ್ಮ, ಕೃಷ್ಣದೇವರಾಯ, ನೃಪತುಂಗ, ಕಿತ್ತೂರು ಚೆನ್ನಮ್ಮ, ಕೆಂಪೇಗೌಡರು ಏನು ಕೊಟ್ಟರು, ನಮ್ಮ ಬೆಂಗಳೂರಿಗೆ ಏನು ಕೊಟ್ಟರು ಕೊಡುಗೆಯನ್ನು, ಮೈಸೂರು ನಾಲ್ವಡಿ ಕೃಷ್ಣರಾಜ ಅವರು ಏನು ಕೊಟ್ಟಿದ್ದಾರೆ, ನಮ್ಮ ಕೃಷ್ಣರಾಜ ಸಾಗರ ಆಗಿರ್ಬೋದು, ಯಾವ ಥರ ಅವರು ಕಷ್ಟಪಟ್ಟು, ನಾವು ಅನ್ಕೋತೀವಿ ಮಹಾರಾಜರು ಸುಖವಾಗಿದ್ದಾರೆ ಅಂತ. ಖಂಡಿತವಾಗಿ ಮಹಾರಾಣಿಯವರು ಎಲ್ಲ ಪ್ರಜೆಗಳನ್ನ ಮಕ್ಕಳಂತ ನೋಡಿಕೊಂಡು ತಮ್ಮ ಒಡವೆಗಳನ್ನೆಲ್ಲ ಕೊಟ್ಟು ನಿಜವಾಗ್ಲೂ ನಮಗೆ, ನಮ್ಮ ಎಲ್ಲರಿಗೂ ನಮಗೆ ಬಹಳ ಉಪಕಾರ ಮಾಡಿದ್ದಾರೆ. ಅಂಥವರೇ ನಮಗೆ ಒಂದು ದಾರಿ ಅಂಥವರೇ ಆ ಥರ ಮಾಡಬೇಕಾದ್ರೆ ನಾವೂ ಕೂಡ ಆ ಥರ ಅವರ ಒಂದು ಮಾರ್ಗದರ್ಶನ ಅವ್ರಿಗೆ ನಮಗೆ ಹೋಲಿಕೆ ಸರಿಯಲ್ಲ. ಆದರೂ ಕೂಡ ಅವರ ಒಂದು ಆಶೀರ್ವಾದದಿಂದ ನಾವು ಇದೊಂದು ನೃತ್ಯ ರೂಪಕವನ್ನು ನಾವು ಮಾಡಿದ್ದೀವಿ. ಶ್ರೀರಾಮ ಚರಣಂ, ನೃತ್ಯ ಭಾರತ, ಪ್ರಕೃತಿ, ಸತ್ಯವೇ ಭಗವಂತ, ಸಿರಿಗನ್ನಡಂ ಗೆಲ್ಗೆ, ಶ್ರೀಕೃಷ್ಣಂ ಒಂದೇ ಜಗದ್ಗುರು, ಬುದ್ಧಂ ಶರಣಂ ಗಚ್ಚಾಮಿ ಸೇರಿದಂತೆ ಹಲವು ನೃತ್ಯ ರೂಪಕಗಳನ್ನು ಪ್ರದರ್ಶಿಸಲಾಯಿತು.
ಕಾರ್ಯದರ್ಶಿ ಪರಿಮಳ ಅವರು ಮಾತನಾಡಿ, ನಮ್ಮ ಸಂಸ್ಥೆ ಈಗಾಗಲೇ ಅನೇಕ ನೃತ್ಯ ರೂಪಕಗಳನ್ನು ದೇಶ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿದೆ. ಕನ್ನಡದ ಕಲೆ ಮತ್ತು ಸಂಸ್ಕೃತಿ ಜಗತ್ತಿಗೆ ಪರಿಚಯವಾಗಬೇಕು ಅನ್ನೋದು ನಮ್ಮ ಆಶಯ. ಇಂದಿನ ಮಕ್ಕಳಿಗೆ ನಾಡಿನ ಇತಿಹಾಸದ ಅರಿವು ಮೂಡಿಸೋದೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂತ ಹೇಳಿ ತಿಳಿಸಿದರು. ಪರಿಮಳ ಅಂತ, ಎಲ್ಲರಿಗೂ ನಮಸ್ಕಾರ. ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದೀನಿ. ಕಳೆದ 10 ವರ್ಷ ಆಯಿತು ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ. ಹಲವಾರು ಮೇಡಮ್ ಹೇಳ್ದಂಗೆ ಹಲವಾರು ನೃತ್ಯ ರೂಪಕಗಳನ್ನ ನಾವು ಪ್ರದರ್ಶನ ಮಾಡಿಕೊಂಡು ದೇಶ ವಿದೇಶಗಳಲ್ಲೂ ಕೂಡ ನಾವು ಅದನ್ನು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಮೋಟಿವ್ ಇಷ್ಟೇ, ನಮ್ಮ ಕಲೆ ಮತ್ತು ನಮ್ಮ ಸಂಸ್ಕೃತಿ ಬೆಳಿಬೇಕು. ಯಾಕಂದರೆ ಎಲ್ಲರಿಗೂ ಗೊತ್ತು ಇವಾಗ, ಅಂದರೆ ನಾವೇನೋ ನಾವು ದೊಡ್ಡದಾಗಿ ಮಾಡ್ತಿದ್ದೀವಿ ಅಂತಲ್ಲ, ಬಟ್ ಇದರಿಂದ ಸಾಕಷ್ಟು ಕಲಿಯೋದಿದೆ. ಇದೊಂದು ನಮಗೆ ಒಂದು ದಾರಿ ದೀಪವಾಗಿ ಒಂದು ಸಿರಿಗನ್ನಡಂ ಗೆಲ್ಗೆ ಅಂದ್ಬಿಟ್ಟು ಒಂದು ನೃತ್ಯ ರೂಪಕವನ್ನು ಮಾಡಿದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕದ ಗತ ವೈಭವವನ್ನು ನಾವು ಒಂದು ತುಣುಕು, ಅಂದರೆ ತೀರಾ ಎಲ್ಲನೂ ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ ನೃತ್ಯ ರೂಪಕ ಅಂದರೆ. ಹಾಗಾಗಿ ಒಂದೊಂದು ತುಣುಕನ್ನು ತಗೊಂಡು ಅದಕ್ಕೆ ನೃತ್ಯ ಹಾಗೆಯೇ ಸಂಯೋಜನೆಗಳನ್ನು ಮಾಡಿ, ನಾಟಕ ನೃತ್ಯ ಎರಡನ್ನೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿರುವಂತಹ ಒಂದು ನೃತ್ಯ ರೂಪಕ. ನಾವು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ನಿಮ್ಮ ಕಾರ್ಯ ಇದು ಎಲ್ಲರಿಗೂ ಇರುತ್ತೆ, ಎಲ್ಲರೂ ಬ್ಯುಸಿ ಇರ್ತಾರೆ, ಬಟ್ ಸ್ವಲ್ಪ ಟೈಮ್ ಮಾಡಿಕೊಂಡು ಯಾವಾಗಾದರೂ ನಾವು ಈ ಥರ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾಗ ಈ ಕಾರ್ಯಕ್ರಮವನ್ನು ತಮ್ಮ ಮಕ್ಕಳು ಜೊತೆ ಬಂದು ಈ ಕಾರ್ಯಕ್ರಮವನ್ನು ನೋಡಬೇಕು, ಯಶಸ್ವಿಗೊಳಿಸ್ಬೇಕು. ಹಾಗೆಯೇ ಸಾಕಷ್ಟು ನಮ್ಮ ನಾಡಿನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಕನ್ನಡದ ಸಂಸ್ಕೃತಿ ಪರಂಪರೆ ಗತ ವೈಭವವನ್ನ ನೃತ್ಯ ರೂಪದಲ್ಲಿ ಮೆರಳಿಸಿದ ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಭರ್ಜರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು.